ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಅಲ್ಲಿ ಹೊಸ 3 ಅಪ್ಡೇಟ್ಗಳು ಬಂದಿದ್ದಾವೆ. ಯಾವ ಯಾವ ಅಪ್ಡೇಟ್ಗಳು ಬಂದಿದ್ದಾವೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯೂಟ್ಯೂಬ್ ಯಾರ್ಯಾರ್ದೆಲ್ಲ ಇರುತ್ತೆ ಅವರಿಗೆಲ್ಲರೂ ಕೂಡ ಈ ಒಂದು ವಿಡಿಯೋನ ಖಂಡಿತವಾಗಿ ಶೇರ್ ಮಾಡಿ. ಫ್ರೆಂಡ್ಸ್, ಈಗ ಮೊದಲನೆಯ ಅಪ್ಡೇಟ್ ಏನು ಅಂತಂದರೆ ವಿಡಿಯೋ ಅನಾಲಿಟಿಕ್ಸ್. ಫ್ರೆಂಡ್ಸ್, ನೀವು YT ಸ್ಟುಡಿಯೋದಲ್ಲಿ ಯೂಟ್ಯೂಬ್ ವಿಡಿಯೋ ಅನಾಲಿಟಿಕ್ಸ್ ಅನ್ನು ನೋಡ್ಬೋದಲ್ವಾ? ಯೂಟ್ಯೂಬ್ ವಿಡಿಯೋ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಯಾವುದಾದ್ರೂ ವಿಡಿಯೋದ ಅನಾಲಿಟಿಕ್ಸ್ ಅನ್ನು ನೋಡಬೇಕು ಅಂತ ಅಂದರೆ ಅನಾಲಿಟಿಕ್ಸ್ ಆಪ್ಷನ್ ಇರುತ್ತೆ. ಅನಾಲಿಟಿಕ್ಸ್ ಆಪ್ಷನ್ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ನೀವು ಯಾವುದಾದ್ರೂ ಒಂದು ವಿಡಿಯೋನ ಕ್ಲಿಕ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ, ನೀವು ಯಾವ ವಿಡಿಯೋ ಮೇಲ್ಗಡೆ ಕ್ಲಿಕ್ ಮಾಡಿದಾರ ಆ ವಿಡಿಯೋ ಟೈಟಲ್ ಮಾತ್ರ ಕಾಣಿಸ್ತಿತ್ತು ಮೊದಲು. ಈಗ ಅಪ್ಡೇಟ್ ಅಂತಂದರೆ ಆ ವಿಡಿಯೋಗೆ ನೀವು ತಮ್ನೇಲನ್ನು ಯಾವುದನ್ನು ಹಾಕಿರ್ತೀರಲ್ವಾ, ಯಾವ ತಮ್ನೇಲನ್ನು ಅಪ್ಲೋಡ್ ಮಾಡಿರ್ತೀರ ಆ ವಿಡಿಯೋಗೆ, ಆ ತಮ್ನೇಲ್ ಕೂಡ ನಿಮಗೆ ತೋರಿಸುತ್ತೆ. ಆದ್ದರಿಂದ ನಿಮಗೆ ಆ ವಿಡಿಯೋ ಯಾವುದು ಅಂತ ಬೇಗ ಐಡೆಂಟಿಫೈನ ಮಾಡ್ಬೋದು. ಇದು ಮೊದಲನೇ ಅಪ್ಡೇಟ್ ಆಗಿದೆ. ಫ್ರೆಂಡ್ಸ್, ಎರಡನೇ ಅಪ್ಡೇಟ್ ಏನು ಅಂತಂದರೆ, ಇನ್ಮೇಲೆ ನೀವು YT ಸ್ಟುಡಿಯೋದಲ್ಲಿ ನಿಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವರನ್ನು ನೋಡ್ಬೋದು. ಯಾರ್ಯಾರು ಪಬ್ಲಿಕ್ ಅಕೌಂಟ್ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅಂತಂದರೆ, ಯಾರ್ಯಾರು ಚಾನಲನ್ನು ಕ್ರಿಯೇಟ್ ಮಾಡ್ಕೊಂಡವರು ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅಂತಹ ಸಬ್ಸ್ಕ್ರೈಬರ್ಸನ್ನು ನೀವು YT ಸ್ಟುಡಿಯೋದಲ್ಲೇ ನೋಡ್ಬೋದು. ಮೊದಲು ನೀವು ಕ್ರೋಮಲ್ಲಿ ನೋಡ್ಕೊಳ್ಬೋದಿತ್ತು, ಈಗ YT ಸ್ಟುಡಿಯೋದಲ್ಲಿ ನೋಡ್ಕೊಳ್ಬೋದು. ಫ್ರೆಂಡ್ಸ್ ಹಾಗೆ ಇನ್ಮೇಲಿಂದ ನಿಮ್ಮ ಅರ್ನಿಂಗ್ಸ್ ಡಬಲ್ ಆಗುತ್ತೆ. ಲೈವನ್ನು ಯಾರೆಲ್ಲ ಮಾಡ್ತೀರಾ ಅವರಿಗೆಲ್ಲರೂ ಕೂಡ ಖುಷಿ ವಿಚಾರ ಆಗಿದೆ. ಯಾಕಂತಂದರೆ, ನೀವು ಲೈವನ್ನು ಮಾಡುವಾಗ ಈಗ ನೀವು ಟಿವಿಯಲ್ಲಿ ಲೈವನ್ನು ನೋಡ್ತಾ ಇದ್ದೀರ ಅಂತ ಇಟ್ಕೊಳ್ಳಿ. ಆ ಟೈಮಲ್ಲಿ ನಿಮಗೆ ಆ್ಯಡ್ಸ್ಗಳೆಲ್ಲ ಕೂಡ ಬರ್ತಾವಲ್ವ, ಅಡ್ವರ್ಟೈಸ್ಮೆಂಟ್ ಎಲ್ಲ ಕೂಡ ಬರ್ತವೆ. ಅದೇ ರೀತಿಯಾಗಿ ನೀವು ಯೂಟ್ಯೂಬ್ ಲೈವ್ ಮಾಡುವಾಗಲೂ ಕೂಡ ಅಡ್ವರ್ಟೈಸ್ಮೆಂಟನ್ನು ಆ್ಯಡನ್ನು ಮಾಡ್ಕೊಳ್ಬೋದು. ನಿಮಗೆ 5 ನಿಮಿಷ ಅಡ್ವರ್ಟೈಸ್ಮೆಂಟ್ ಬೇಕು ಅಂತಂದರೆ 5 ನಿಮಿಷ ಅಡ್ವರ್ಟೈಸ್ಮೆಂಟನ್ನು ಆ ಒಂದು ವಿಡಿಯೋಗೆ ಆ್ಯಡ್ ಮಾಡ್ಕೊಳ್ಬೋದು. ಹಾಗೆ ಅಡ್ವರ್ಟೈಸ್ಮೆಂಟ್ ಹಾಕಲ್ಲ, ನಿಮ್ಮ ಯಾವುದಾದ್ರೂ ಬೇರೆ ವೀಡಿಯೋಸ್ಗಳನ್ನು ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರುವಂಥ ಓಲ್ಡ್ ವೀಡಿಯೋಸ್ ಏನು ಅಪ್ಲೋಡ್ ಮಾಡಿರ್ತೀರ ಆ ವೀಡಿಯೋಸನ್ನು ಕೂಡ ಲೈವಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಇದು ಮಸ್ತ್ ಅಪ್ಡೇಟ್ ಆಗಿದೆ, ಲೈವಲ್ಲಿ ಬಂದಿರುವಂಥದ್ದು. ನನಗೂ ಕೂಡ ಈ ಒಂದು ಅಪ್ಡೇಟಿಂದ ಖುಷಿಯಾಗಿದೆ. ನಿಮಗೆ ಈ 3 ಅಪ್ಡೇಟಲ್ಲಿ ಯಾವ ಅಪ್ಡೇಟ್ ಒಳ್ಳೇದು ಅನಿಸ್ತು ಅಂತ ಕಾಮೆಂಟ್ ಮಾಡಿ. ಈ 3 ಅಪ್ಡೇಟ್ಗಳು ಎಲ್ರಿಗೂ ಬರುತ್ತೆ. ಕೆಲವೊಂದಿಷ್ಟು ಮಂದಿಗೆ ಈಗಾಗಲೇ ಬಂದಿದೆ, ಕೆಲವೊಂದಿಷ್ಟು ಮಂದಿಗೆ ಈ ಅಪ್ಡೇಟ್ಗಳು ಬಂದಿರಲ್ಲ. ಫ್ರೆಂಡ್ಸ್, ಆದ್ದರಿಂದ ಯಾರ್ಯಾರಿಗೆಲ್ಲ ಈ ಅಪ್ಡೇಟ್ ಬಂದಿರಲ್ಲ ಅವರೆಲ್ಲರೂ ಕೂಡ ಸ್ವಲ್ಪ ವೇಟ್ ಮಾಡಿ. ಹಾಗೆ ನೀವೇನಾದರೂ YT ಸ್ಟುಡಿಯೋ ಆ್ಯಪ್ಗಳನ್ನು ಹಾಗೆ ಯೂಟ್ಯೂಬ್ ಆ್ಯಪ್ಗಳನ್ನು ಅಪ್ಡೇಟನ್ನು ಮಾಡ್ಕೊಳ್ಳಿ, ಆವಾಗ ನಿಮಗೆ ಬರ್ಬೋದು. ಫ್ರೆಂಡ್ಸ್, ಈಗ ನಿಮಗೆ ಗೊತ್ತಾಯ್ತಲ್ವಾ 3 ಅಪ್ಡೇಟ್ಗಳು ಯಾವ್ಯಾವುದು ಅಂತ. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋತ್ತೆ ಮತ್ತೆ ಎಲ್ಲರೂ ಕೂಡ ಸಿಗೋಣ. ಯಾರೆಲ್ಲ ಕೊನೆವರೆಗೂ ವಿಡಿಯೋನ ನೋಡಿದಿರ ಎಲ್ಲರೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.